9 ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಇದು ಚಿಕ್ಕಬಳ್ಳಾಪುರದ ವಿಚಾರ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕಾದಿದೆಯಾ? ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರೆ. ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಸೇರೋದಕ್ಕೆ ಕೈ ನಾಯಕ ಶಿವಶಂಕರ್ ರೆಡ್ಡಿ ಒಲವು ತೋರ್ತಾ ಇದ್ದಾರಾ? ಪಕ್ಷದಲ್ಲಿ ನನ್ನನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಶಿವಶಂಕರ್ ರೆಡ್ಡಿ ಮಾತನಾಡಿದ್ದಾರೆ. ಚುನಾವಣೆಗಳು ಹತ್ರ ಬರ್ತಾ ಇದ್ದ ಹಾಗೆ ಪಕ್ಷದಿಂದ ಪಕ್ಷಕ್ಕೆ ಹೋಗುವಂಥವರು, ಅಸಮಾಧಾನಗಳು, ಇಂಥ ವಿಚಾರಗಳು ಸರ್ವೇ ಸಾಮಾನ್ಯ. ನಮ್ಮ ಜೊತೆ ಈಗ ಮಾಜಿ ಸಚಿವರಾದಂಥ ಶಿವಶಂಕರ್ ರೆಡ್ಡಿ ಅವರಿದ್ದಾರೆ. ಕಳೆದ 2-3 ದಿನಗಳಿಂದ ಇವರ ಹೆಸರು ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ನಾವು ಅವ್ರನ್ನ ಮಾತಾಡ್ಸೋಣ. ಸರ್, ಯಾಕೋ ಇತ್ತೀಚೆಗೆ ಕಾಂಗ್ರೆಸ್ ಮೇಲೆ ಅಸಮಾಧಾನಗೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ, ಹೌದಾ? ಎಲ್ಲ ಭಾಗಶಃ ಅದು ನಿಜ. ಏಕೆಂದರೆ ಈಗ ಬರುವಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಅಂತೆಲ್ಲ ಹೇಳಿದ್ದೀನಿ. ಎಲ್ಲ ನಾಯಕರಿಗೆ, ರಾಷ್ಟ್ರಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರನ್ನ ಮತ್ತು ಯಾರು ಅಬ್ಸರ್ವರ್ಸ್ ಅವ್ರನ್ನೆಲ್ಲ ಕೂಡ ಮಾತಾಡಿದ್ದೀನಿ. ಅಲ್ಲಿ ಲೋಕಲಾಗಿ ನಾನು ಒಬ್ಬನೇ ಕೇಳ್ತಾ ಇರೋದು, ಏನು ಉಳಿದಂಥವರೆಲ್ಲ ಹೊರಗಡೆ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಅನಿವಾರ್ಯವಾಗಿ ಹಿಂದೆ ಎಲ್ಲ ಎಲೆಕ್ಟ್ ಆಗಿದ್ದಾರೆ, ಇಲ್ಲ ಅನ್ನಲಿಲ್ಲ, ನಾವೇ ಎಲೆಕ್ಟ್ ಮಾಡಿದ್ವಿ. ಇವತ್ತು ಪರಿಸ್ಥಿತಿ ಬೇರೆ ಇದೆ. ಮತ್ತು ಈಗ ಅಲ್ಲಿ ನಮಗೆ ವಾತಾವರಣ ಕಾಣ್ತಾ ಇರೋದು ಬಿ ಜೆ ಪಿಯಲ್ಲಿ ಪ್ರಬಲ ಒಕ್ಕಲಿಗ ಸಮುದಾಯ ಕೊಡ್ಬೋದು ಅಂತಕ್ಕಂಥದ್ದು ಅಲ್ಲಿ ಇದೆ. ಹಾಗಾಗಿ ಇಲ್ಲೂ ಕೂಡ ಪ್ರಬಲ ಸಮುದಾಯ ಕೊಟ್ಟರೆ ಅದು ಸರೋಗೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಾನೇನು ಹಿಂದುಳಿದವ್ರ ವಿರುದ್ಧ ಏನಿಲ್ಲ. ಶಿವಶಂಕರ್ ರೆಡ್ಡಿ ಅಂತಂದರೆ ಸಜ್ಜನ ರಾಜಕಾರಣಿ, ಥಿಂಕ್ ಟ್ಯಾಂಕರ್, ಮಾಜಿ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥವ್ರು. ಏನು ಪಾರ್ಟಿಯಲ್ಲಿ ಏನು ಕಡೆಗಣಿಸ್ತಾ ಇದ್ದಾರಾ ನಿಮ್ಮನ್ನೇನಾದರೂ ಅಂತ ಇತ್ತೀಚೆಗೆ? ಅಲ್ಲಿ ಬಹುಶಃ ನನಗೆ ಯಾಕೋ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅಂತಕ್ಕಂಥ ನನಗೆ ಸಂಶಯ. ನಾನು ಕೇಳಿದ್ದೀನಿ, ಈಗ ನೋಡಿ, ನನ್ನ ಅರ್ಹತೆ ಅಥವಾ ನನಗೆ ನನ್ನ ಕ್ವಾಲಿಟೀಸಿಗೆ ಇಲ್ಲ ಅಂತ ಬೇಕಾದ್ರೆ ಹೇಳಿ, ಅಥವಾ ಸ್ಥಳೀಯವಾಗಿ ಇನ್ನಾರಾದರೂ ಒಳ್ಳೆ ಕ್ಯಾಂಡಿಡೇಟ್ಸ್ ಬರೀತಿದ್ರೆ ಕೊಡಿ, ನನ್ನದೇನು ತಕರಾರಿಲ್ಲ. ಸೊ ಈಗ ಕೆಲವರು ಹಾಗೆ ಎಲ್ಲೋ ಒತ್ತಡ ತರೋದು, ಅವ್ರನ್ನ ಮಾಡ್ತೀವಿ ಇವ್ರನ್ನ ಮಾಡ್ತೀವಿ ಅಂತ ವಾತಾವರಣ ನಾನು ಕಾಣಿಸ್ತಾ ಇದೆ. ಸ್ವಲ್ಪ ಬೇಸತ್ತ ನಾನು ಮಾತಾಡಿ. ಸರ್, ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತಂದರೆ ಮೊದಲಿಂದನೂ ಹೊರಗಡೆಯಿಂದ ಬಂದು ನಿಂತು ಗೆದ್ದಂಥವರೇ ಜಾಸ್ತಿ. ವೀರಪ್ಪ ಮೊಯ್ಲಿಯವರು ಇದ್ದಾರೆ. ಈಗ ರಕ್ಷಾರಾಮಯ್ಯನವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ತಾವಲ್ಲಿ ಸ್ಥಳೀಯರು ನಿಮ್ಮನ್ನು ಪರಿಗಣನೆಗೆ ತಗೊಳ್ತಾ ಇಲ್ಲ ಅನ್ನೋವಂಥ ಬೇಜಾರೇನಾದರೂ ಉಂಟಾ? ಅದು ಇದುವರೆಗೆ ನಡೆದಂಥ ವಿದ್ಯಮಾನಗಳಲ್ಲಿ ಅದು ನನಗೆ ಕಾಣು ಬರ್ತಾ ಇದೆ. ಸರ್, ಈಗ ಬಿ ಜೆ ಪಿ ನಾಯಕರು ಯಾರಾದರೂ ಮಾತಾಡಿದ್ರು ನಿಮ್ಮ ಜೊತೆಯಲ್ಲಿ, ಅಂದರೆ ಪಕ್ಷಕ್ಕೆ ಆಹ್ವಾನ ಮಾಡೋದು ಅಥವಾ ನೀವೇನಾದರೂ ಯಾರು ಮಾತಾಡಿದ್ರು? ಕೆಲವು ವಿಚಾರದಲ್ಲಿ ಅದೇ ನಾನು ಭಾಳ ಜನ ಹೀಗೆ ಕೇಳಿದ್ರು. ನಾನು ಕೆಲವು ವಿಚಾರ ಹೇಳೋಕ್ಕಾಗಲ್ಲ ಅಂತಲೂ ಹೇಳಿದ್ದೀನಿ. ಏಕೆಂದರೆ ಸುಮ್ಮನೆ ನಾವು ಅದೆಲ್ಲ ಮಾತಾಡೋದು ಸರಿಯಲ್ಲ. ಆದರೆ ಕೆಲವು ಸನ್ನಿವೇಶದಲ್ಲಿ ಕೆಲವು ಕಡೆ ಎಲ್ಲೋ ಒಂದು ಕಡೆ ಸುಳುವು ಅವ್ರಿಗೂ. ಚುನಾವಣೆ ಬಂತು ಅಂತಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರುವಂಥದ್ದು, ಯಾರಿಗೆ ಟಿಕೆಟ್, ಇದೆಲ್ಲವೂ ಕೂಡ ಬಹಳ ದೊಡ್ಡ ಚರ್ಚೆಯ ವಿಚಾರ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಯಾವ ಪಕ್ಷದಿಂದ ಎಲ್ಲಿ ಕಣದಲ್ಲಿ ಉಳಿತಾರೆ ಅಂತ. ಅದೆಲ್ಲದರ ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ಸುವರ್ಣ ನ್ಯೂಸ್ ಕೊಡ್ತಲೇ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.